ನಮಸ್ತೆ ಸ್ಟೂಡೆಂಟ್ಸ್. ಇವತ್ತು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂಡ್ ಮಾರ್ಕೆಟ್ಸ್ 2 ಮಾರ್ಕ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈ ನನ್ನ ವಿಡಿಯೋದಲ್ಲಿ. ನೆಕ್ಸ್ಟ್ ನಾನು ಇದರದ್ದು ಮನಿ ಮಾರ್ಕೆಟ್ ಅಂತ ಕಾನ್ಸೆಪ್ಟ್ ಬಂತು ಅಂದ್ರೆ ಅದರದ್ದು ಇಂಪಾರ್ಟೆನ್ಸ್ ಆಗಿರ್ಬೋದು, ಡಿಫ್ರೆನ್ಸ್ ಬಿಟ್ವೀನ್ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ನನ್ನ ಚಾನೆಲ್ನ ನೋಡ್ತಾ ಇರಿ. ಸೊ 2 ಮಾರ್ಕ್ಸ್ ಅಲ್ಲಿ ಕ್ವೆಶನ್ ಪೇಪರ್ದು ಮತ್ತೆ ಯಾವುದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವೈಸ್ ಕೂಡ ನಿಮಗೆ ತಗೊಂಡಿದ್ದೀನಿ. ವಾಟ್ ಇಸ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್? Financial institution is a bank. People with surplus amount of money make savings in their accounts and people in need of money take loans. ಅಂತಂದ್ರೆ ಅವ್ರ ಹತ್ರ ಏನಾರ ಎಕ್ಸ್ಟ್ರಾ ಅಮೌಂಟ್ ಇತ್ತು ಅಂತಾನೆ ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಮಾಡಿಟ್ಟಿರ್ತಾರೆ. ಸೊ ಅಂದ್ರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅವರಿಂದ ತಗೊಂಡು ಸೇವಿಂಗ್ಸ್ ಮಾಡಿ ಇಟ್ಕೊಂಡಿರ್ತಾರೆ, ಅವ್ರ ಅಕೌಂಟ್ ಅಲ್ಲಿ ಅಂತ ಹಾಕಿಟ್ಟಿರ್ತಾರೆ. ಯಾರಿಗೆ ನೀಡ್ ಇರುತ್ತೆ ಅಂತವ್ರಿಗೆ ಲೋನ್ಸ್ ಮುಖಾಂತರ ಇಶ್ಯೂ ಮಾಡುವಂತದನ್ನ ನಾವ್ ಏನಂತ ಕರಿತೀವಿ? ಬ್ಯಾಂಕ್ ಅಂತ ಕರಿತೀವಿ. ಆ ಬ್ಯಾಂಕ್ ನ ನಾವು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಸೊ ಸ್ಟೇಟ್ ದ 4 ಕಾಂಪೊನೆಂಟ್ಸ್ ಆಫ್ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್. 4 ಇರೋದು. ಇದು ಸೆಕ್ಷನ್ ಸಿ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಸೊ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಫಿನಾನ್ಷಿಯಲ್ ಮಾರ್ಕೆಟ್ಸ್, ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, ಫಿನಾನ್ಷಿಯಲ್ ಸರ್ವಿಸಸ್, ಇದು 4 ಕಾಂಪೊನೆಂಟ್ಸ್ ಆಫ್ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್. ಇದಾದ್ಮೇಲೆ ಡಿಫೈನ್ ಮನಿ ಮಾರ್ಕೆಟ್. ಮನಿ ಮಾರ್ಕೆಟ್ ರೆಫರ್ಸ್ ಟು ಬೋರಿಂಗ್ ಅಂಡ್ ಲೆಂಡಿಂಗ್ ಆಫ್ ಶಾರ್ಟ್ ಟರ್ಮ್ ಫಂಡ್ಸ್. ಶಾರ್ಟ್ ಟರ್ಮ್ ಫಂಡ್ಸ್ ನ ಡೀಲ್ ಮಾಡುವಂತದನ್ನ ಮನಿ ಮಾರ್ಕೆಟ್ ಅಂತ ಕರಿತೀವಿ. ಸೊ ಇದರ ಆಪೋಸಿಟ್ ಲಾಂಗ್ ಟರ್ಮ್ ಫಂಡ್ಸ್ ನ ಡೀಲ್ ಮಾಡೋದನ್ನ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರೆಯೋದು. So next ನೋಡಿ, what is capital market? Capital market refers to borrowing and lending of long term funds. Short term funds ಅಂದ್ರೆ money market, long term funds ಅಂತಂದ್ರೆ capital market. So give the meaning of online trading. Online trading refers to buying and selling of financial instruments via the internet. Internet ಮುಖಾಂತರ ಬೈಯು ಕೂಡ ಮಾಡ್ಬೋದು, ಸೆಲ್ಲು ಕೂಡ ಮಾಡ್ಬೋದು. ಎಕ್ಸಾಂಪಲ್ ಶೇರ್ಸ್, ಸ್ಟಾಕ್, ಬಾಂಡ್ಸ್, ಇದನ್ನೆಲ್ಲ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರೀತಾರೆ. ಆನ್ಲೈನ್ ಮುಖಾಂತರನೇ ಟ್ರಾನ್ಸಾಕ್ಷನ್ಸ್ ಮಾಡುವಂಥದ್ದನ್ನ ಆನ್ಲೈನ್ ಟ್ರೇಡಿಂಗ್ ಅಂತ ಕರಿತೀವಿ. So what is initial public offer? A company can go public by offering shares to general public for the first time. ಅಂದ್ರೆ ಪಬ್ಲಿಕ್ ಇಂದಾನೆ ಪಬ್ಲಿಕ್ ಗೆ ಆಫರ್ ಮಾಡ್ತಾರೆ. ಅವರಿಂದ ಫಸ್ಟ್ ಟೈಮ್ ಇನಿಷಿಯಲ್ ಅಂತಾನೆ ಮೊದಲನೇ ಸಲಿ ಪಬ್ಲಿಕ್ ಇಂದಾನೆ ಕಲೆಕ್ಟ್ ಮಾಡ್ಕೊಳೋಂಥದ್ದನ್ನ ನಾವು ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಕರೀತಾರೆ. ಸೊ ಅದಾದ್ಮೇಲೆ ವಾಟ್ ಈಸ್ ಫಾರಿನ್ ಎಕ್ಸ್ಚೇಂಜ್? ಫಾರಿನ್ ಎಕ್ಸ್ಚೇಂಜ್ ಇಸ್ ಟ್ರೇಡಿಂಗ್ ಒನ್ ಕರೆನ್ಸಿ ಫಾರ್ ಅನದರ್, ಲೈಕ್ ಎಕ್ಸ್ಚೇಂಜಿಂಗ್ ರುಪೀಸ್ ಫಾರ್ ಡಾಲರ್ಸ್. ಅಂದ್ರೆ ಫಾರಿನ್ ಕರೆನ್ಸಿ, ಇವಾಗ ನಾವು ರುಪೀಸ್ ಕೊಟ್ರೆ ಡಾಲರ್ಸ್, ಈ ರೀತಿ ಎಕ್ಸ್ಚೇಂಜ್ ಮಾಡೋದು, ಒಂದ್ ಕರೆನ್ಸಿ ವಿತ್ ಅನದರ್ ಕರೆನ್ಸಿನ ಎಕ್ಸ್ಚೇಂಜ್ ಮಾಡೋದಿಲ್ಲ, ಟ್ರೇಡ್ ಮಾಡೋದನ್ನ ಟ್ರೇಡಿಂಗ್ ಅಂತಂದ್ರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಟ್ರೇಡಿಂಗ್ ಅಂದ್ರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ಸೊ ಇದಾದ್ಮೇಲೆ ಎಕ್ಸ್ಪ್ಯಾಂಡ್, CSDL, NSDL, ಸೆಬಿ, ಎಕ್ಸ್ಪ್ಯಾಂಡ್, CSDL, NSDL, ಸೆಬಿ, ನಬಾರ್ಡ್, OTCEI ಅಂತ ಕೊಟ್ಟಿದೀವಿ. ಸೊ ಇಷ್ಟೇ ಅಂತಾನೆ ಅಲ್ಲ, ನಿಮ್ಗೆ ಇನ್ನು ಯಾವ್ದಾದ್ರು ಎಕ್ಸ್ಟ್ರಾ ಇತ್ತು ಅಂತಂದ್ರೆ ನೋಡ್ಕೊಂಡ್ ಬನ್ನಿ, ಆಮೇಲೆ ಸ್ಟಿಕ್ ಆನ್ ಆಗ್ಬಿಡ್ಬೇಡಿ. CSDL ಅಂದ್ರೆ ಸೆಂಟ್ರಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್. NSDL ಅಂತಂದ್ರೆ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್. ಸೆಬಿ ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. OTCEI ಅಂದ್ರೆ ಓವರ್ ದಿ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಇಷ್ಟು ಎಕ್ಸ್ಪ್ಯಾನ್ಷನ್ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಮರಿಬೇಡಿ. ಸೊ ವಾಟ್ ಈಸ್ ಪ್ರೈಮರಿ ಮಾರ್ಕೆಟ್? ಪ್ರೈಮರಿ ಮಾರ್ಕೆಟ್ ಇಸ್ ಎ ಟೈಪ್ ಆಫ್ ಮಾರ್ಕೆಟ್ ದಟ್ ಡೀಲ್ಸ್ ವಿತ್ ದ ಇಶ್ಯೂ ಆಫ್ ಸ್ಟಾಕ್ ಅಂಡ್ ಶೇರ್ಸ್ ಫಾರ್ ದ ಫಸ್ಟ್ ಟೈಮ್. ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಅಂದ್ರೆ ಫಸ್ಟ್ ಟೈಮು ಶೇರ್ಸ್ ಮತ್ತೆ ಸೆಕ್ಯೂರಿಟೀಸ್ ನ ಡೀಲ್ ಮಾಡುವಂತ ಮಾರ್ಕೆಟ್ ನ ನಾವೇನಂತ ಕರಿತೀವಿ? ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತಾರೆ. ಇಟ್ ಈಸ್ ಆಲ್ಸೋ ಫಸ್ಟ್ ಟೈಮ್ ಮಾರ್ಕೆಟ್ ಅಂತಂದು ಕೂಡ ಹೇಳ್ತಾರೆ. ಸೊ what is financial system? Financial system is an economic arrangement wherein financial institutions such as banks, insurance company and stock exchange facilitate the transfer of funds and asset between borrowers and lenders and investors ಅಂತ ಹೇಳ್ತಾರೆ. ಅಂದ್ರೆ ಇವರು ಸಪೋರ್ಟಿವ್ ಸಿಸ್ಟಮ್ ಅಂತ ಹೇಳ್ಬೋದು. ಯಾರಿಗೆ ಫಂಡ್ ಬೇಕೋ ಅಂತವ್ರಿಗೆ ಫಂಡ್ ಕೊಡ್ತಾರೆ, ಯಾರಿಂದ ಕಲೆಕ್ಟ್ ಮಾಡಬೇಕೋ ಅಂತವ್ರಿಂದ ಕಲೆಕ್ಟು ಮಾಡ್ತಾರೆ. ಈ ಸಪೋರ್ಟಿವ್ ಸಿಸ್ಟಮ್ ನ ನಾವೇನಂತ ಕರಿತೀವಿ? ಫಿನಾನ್ಷಿಯಲ್ ಸಿಸ್ಟಮ್ ಅಂತ ಕರಿತೀವಿ. ಎಕನಾಮಿಕ್ ಅರೇಂಜ್ಮೆಂಟ್ ಅಂದ್ರೆ ಅದು ನಮ್ಮ ಎಕನಾಮಿಗೆ ಅದು ಯೂಸ್ಫುಲ್ಲೇ ಆಗುವಂಥದ್ದು. ಸೊ ಯಾವ್ದು ಅಂತಾರೆ? ಇನ್ಶೂರೆನ್ಸ್ ಕಂಪನೀಸ್ ಆಗಿರ್ಬೋದು, ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು, ಬ್ಯಾಂಕ್, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಆಗಿರ್ಬೋದು. ಈ ಸಿಸ್ಟಮ್ ನ ನಾವು ಫಿನಾನ್ಷಿಯಲ್ ಸಿಸ್ಟಮ್ ಅಂತ ಕರಿತೀವಿ. So what is insider trading? Insider trading is a trading stocks based on non-public confidential company information. ನಾವು ಇನ್ಸೈಡರ್ ಟ್ರೇಡಿಂಗ್ ಅಂತ ಕರೀತಾರೆ. ಇದು ಕಂಪ್ಲೀಟ್ಲಿ ಪಬ್ಲಿಕ್ ಈಗಲ್ಲ, ಇಟ್ ಈಸ್ ಫಾರ್ ನಾನ್ ಪಬ್ಲಿಕ್ ಮತ್ತೆ ಕಾನ್ಫಿಡೆನ್ಷಿಯಲ್ ಕೂಡ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಇನ್ಸೈಡರ್ ಟ್ರೇಡಿಂಗ್ ಅಂತ ಕರೀತಾರೆ.
So give the meaning of hire purchase. Hire purchase is a financial arrangement that allows an individual or business to acquire and use an asset over the time while making payments in installment. ಅಂದ್ರೆ ಒಂದು ಅಸೆಟ್ ನ ತಗೊಳೋದು, ಅಸೆಟ್ ನ ತಗೊಂಡು ಯೂಸ್ ಮಾಡ್ತಾ ಇರೋದು, ಬಟ್ ಪೇಮೆಂಟ್ ಅದನ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡುವಂತದನ್ನ ನಾವು ಹೈಯರ್ ಪರ್ಚೇಸ್ ಅಂತ ಕರಿತೀವಿ. ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಅಂದ್ರೆ ತಿಂಗಳು ತಿಂಗಳು ಪೇ ಮಾಡ್ಕೊಂತ ಹೋಗೋದು. ಸೇ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಲೈಕ್ ವೆಹಿಕಲ್ಸ್ ಆಗಿರ್ಬೋದು, ಸೆಲ್ ಫೋನ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಇನ್ಸ್ಟಾಲ್ಮೆಂಟ್ ಅಲ್ಲಿ ಒಟ್ಟಿಗೆ ಪೇ ಮಾಡಕ್ಕಾಗಲ್ಲ. ಓವರ್ ದ ಪೀರಿಯಡ್ ಅಂದ್ರೆ ಆಗ್ತಾ ಅಂತ ಕಾಲಕ್ರಮೇಣ ಆಗ್ತಾ ಆಗ್ತಾ ಪೇ ಮಾಡ್ಕೊಂತ ಹೋಗೋವಂಥದ್ದನ್ನ ಹೈಯರ್ ಪರ್ಚೇಸ್ ಅಂತ ಹೇಳ್ತಾರೆ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಸೆಬಿ. ವಾಟ್ ಈಸ್ ಸೆಬಿ ಅಂತಂದ್ರೆ ಬರೀ ಎಕ್ಸ್ಪ್ಯಾನ್ಷನ್ ಬರ್ದ್ಬಿಟ್ರೆ ಅಲ್ಲ, ಮೀನಿಂಗ್ ಕೇಳ್ತು ಅಂತಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಈಸ್ ದ ರೆಗ್ಯುಲೇಟರಿ ಬಾಡಿ ರೆಸ್ಪಾನ್ಸಿಬಲ್ ಫಾರ್ ಓವರ್ ಸೀಯಿಂಗ್ ದ ಸೆಕ್ಯೂರಿಟಿ ಮಾರ್ಕೆಟ್ ಇನ್ ಇಂಡಿಯಾ. ಮೇನ್ ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲ ಬರೋದಂದ್ರೆ ಸೆಕ್ಯೂರಿಟೀಸ್ ರಿಲೇಟೆಡ್ ಎಲ್ಲ ಬರುವಂತದ್ದು ಯಾರ್ ಕಂಟ್ರೋಲ್ ಅಲ್ಲಿ ಅಂತಂದ್ರೆ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಇಟ್ ಈಸ್ ಒನ್ ಆಫ್ ದಿ ರೆಗ್ಯುಲೇಟರಿ ಬಾಡಿ. ಅಂದ್ರೆ ಇವರೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಫ್ರೇಮ್ ಮಾಡುವಂತದ್ದೇ ಸೆಬಿ ಕಡೆಯಿಂದ, ಸ್ಟಾಕ್ ರಿಲೇಟೆಡ್ ಒನ್ ನಾನು ಹೇಳ್ತಾ ಇರೋಂಥದ್ದು. ಸೊ ವಾಟ್ ಈಸ್ ಸೆಕೆಂಡರಿ ಮಾರ್ಕೆಟ್? ನೀವು ಪ್ರೈಮರಿ ಮಾರ್ಕೆಟ್ ಆಲ್ರೆಡಿ ನೋಡಿದ್ರಿ. ಪ್ರೈಮರಿ ಮಾರ್ಕೆಟ್ ಅಂದ್ರೆ ಫಸ್ಟ್ ಟೈಮ್ ಅದು ಇದಾಗಿರುವಂತದನ್ನ ಡೀಲ್ ಆಗುವಂಥದ್ದು. ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ದ ಸೆಕೆಂಡರಿ ಮಾರ್ಕೆಟ್ ರೆಫರ್ಸ್ ಟು ದ ಫಿನಾನ್ಷಿಯಲ್ ಮಾರ್ಕೆಟ್ ಪ್ಲೇಸ್ ವೇರ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್, ಆಲ್ರೆಡಿ ಟ್ರೇಡ್ ಆಗಿರೋದನ್ನೇ ತಗೊಂಡು ಪುನಃ ಟ್ರೇಡ್ ಮಾಡುವಂತದನ್ನ ನಾವು ಸೆಕೆಂಡರಿ ಮಾರ್ಕೆಟ್ ಅಂತಾರೆ. ಅಂದ್ರೆ ಇದನ್ನ ಸೆಕೆಂಡ್ ಹ್ಯಾಂಡಲ್ ಮಾರ್ಕೆಟ್ ಅಂತಾನೂ ಕೂಡ ಹೇಳ್ಬೋದು. ಪ್ರೈಮರಿ ಅಂದ್ರೆ ಫಸ್ಟ್ ಹ್ಯಾಂಡಲ್, ಸೆಕೆಂಡರಿ ಅಂದ್ರೆ ಸೆಕೆಂಡ್ ಹ್ಯಾಂಡಲ್. ಸೆಕ್ಯೂರಿಟೀಸ್ ಸಚ್ ಆಸ್ ಸ್ಟಾಕ್, ಬಾಂಡ್ಸ್ ಅಂಡ್ ಅದರ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಬಾಟ್ ಅಂಡ್ ಸೋಲ್ಡ್ ಬೈ ಇನ್ವೆಸ್ಟರ್ಸ್. ಅಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುವಂತ ಸೆಕ್ಯೂರಿಟೀಸ್ ನ ತಗೊಂಡು ಪರ್ಚೇಸ್ ಮಾಡ್ತಾರೆ, ಇಲ್ಲ ಸೇಲ್ ಮಾಡ್ತಾರೆ. ಈ ಮಾರ್ಕೆಟ್ ನ ಸೆಕೆಂಡರಿ ಮಾರ್ಕೆಟ್ ಅಂತ ಕರೀತಾರೆ ಸ್ಟೂಡೆಂಟ್ಸ್. ಸೊ ಇಷ್ಟು ನಮ್ಗೆ 2 ಮಾರ್ಕ್ಸ್ ಅಲ್ಲಿ ಇಷ್ಟರಲ್ಲಿ ಯಾವ್ದಾದ್ರು ಕೇಳ್ಬೋದು. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೇಳ್ಬೋದು, ಕಾಂಪೋನೆಂಟ್ಸ್ ಆಗಿರ್ಬೋದು, ಮನಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್, ಮೀನಿಂಗ್ ಆಫ್ ಆನ್ಲೈನ್ ಟ್ರೇಡಿಂಗು, ಇನಿಷಿಯಲ್ ಪಬ್ಲಿಕ್ ಆಫರ್, ಫಾರಿನ್ ಎಕ್ಸ್ಚೇಂಜ್ ಅಂದ್ರೆ ಏನು, ಇದು ಅಬ್ರಿವೇಷನ್ಸ್ ಕೇಳ್ಬೋದು. ಪ್ರೈಮರಿ ಮಾರ್ಕೆಟ್, ಫಿನಾನ್ಷಿಯಲ್ ಸಿಸ್ಟಮ್, ಇನ್ಸೈಡರ್ ಟ್ರೇಡಿಂಗು, ಹೈಯರ್ ಪರ್ಚೇಸ್, ಸೆಬಿ ಮತ್ತೆ ಸೆಕೆಂಡರಿ ಮಾರ್ಕೆಟ್. ಇನ್ನ ಯಾವ್ದಾದ್ರು ಆಡ್ ಆನ್ ಮಾಡಬೇಕು ಅಂತಂದ್ರೆ ಆಯಾ ಕಾನ್ಸೆಪ್ಟ್ ಅಲ್ಲಿ ನನ್ನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸ್ಟೂಡೆಂಟ್ಸ್. ನನ್ನ ಚಾನೆಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.